ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ನಮ್ಮ ನಾಟಕ ಪ್ರದರ್ಶನ ಮಾಡಿದೆ ನಮ್ಮ ತಂಡ. ನೀನಾಸಮದಲ್ಲೂ ಸಹ ನಮ್ಮ ತಂಡ ನಾಟಕವನ್ನು ಪ್ರದರ್ಶನ ಮಾಡಿದೆ. ಹಾಗೆ ನೀನಾಸಮದ ಪ್ರತಿ ವರ್ಷದ ನಾಟಕೋತ್ಸವ ಶೇಷಗಿರಿಯಲ್ಲಿ ಪ್ರದರ್ಶನಗೊಳ್ಳುತ್ತದೆ. ಹಾಗೆಯೇ ರಂಗಶಂಕರದ ನಾಟಕಗಳು ಇಲ್ಲಿ ಫೆಸ್ಟಿವಲ್ ನಡೀತಾ ಇದೆ. ಆಮೇಲೆ ಮೈಸೂರು ರಂಗಾಯಣದ ನಾಟಕಗಳು ಇಲ್ಲಿ ಬರ್ತವೆ, ಧಾರವಾಡ ರಂಗಾಯಣದ ನಾಟಕಗಳು ಇಲ್ಲಿ ಪ್ರದರ್ಶನಗೊಳ್ಳುತ್ತವೆ, ಜೊತೆಗೆ ಶಿವಮೊಗ್ಗ ರಂಗಾಯಣದ ನಾಟಕಗಳು ಇಲ್ಲಿ ಪ್ರದರ್ಶನಗೊಳ್ಳುತ್ತವೆ. ಯೋಜನೆ ಮೇಳದಲ್ಲಿ ಬಂಡಾಯದ ನಾಟಕವನ್ನು ಮಾಡುವ ಸಮಯದಲ್ಲಿ ನಾವು ಆಯಾ ನಾಟಕವನ್ನು ಮಾಡ್ತಿರುವಾಗ ಹಾವೇರಿ ಜಿಲ್ಲೆಯ ಪ್ರಸಿದ್ಧ ಕವಿ ಬಂಡಾಯ ಕವಿ ಸತೀಶ್ ಕುಲಕರ್ಣಿಯವರು ನಮ್ಮ ನಾಟಕವನ್ನು ನೋಡಿ ಹುಡುಕಿಂತ ಬಂದರು. ಸತೀಶ್ ಕುಲಕರ್ಣಿಯವ್ರ ಪರಿಚಯ ಆದ ನಂತರ ಅವರು ಶೇಷಗಿರಿ ಬಗ್ಗೆ ಸಂಬಂಧವನ್ನು ಇಟ್ಟುಕೊಂಡು ಹೊರಗಿನವರು ಬಂದು ನಿರ್ದೇಶನ ಮಾಡಿದ್ರು ಇದೇ ಫಸ್ಟು. ಅದಕ್ಕಿಂತ ಮೊದಲು ನಾನೇ ಸಾಕಷ್ಟು ನಾಟಕವನ್ನು ನಿರ್ದೇಶನ ಮಾಡಿದ್ದೆ. ಯಾರೋ ಒಬ್ಬರು ನನಗೆ ನೀನಾಸಮದ ತಿರುಗಾಟ ಆಗುತ್ತೆ, ಅಲ್ಲಿ ರಂಗ ತರಬೇತಿಗಳಾಗ್ತವೆ, ಅದೊಂದು ವಿಶೇಷ ದೇಶದಾಗ ಒಂದು ದೊಡ್ಡದು ರಂಗಭೂಮಿಯಲ್ಲಿ ಕ್ರಾಂತಿ ಮಾಡಿದ ಪ್ಲೇಸ್ ಅಂತ ನನಗೆ ಗೊತ್ತಾಯಿತು. ಹಾಗಾದ್ರೆ ಅಲ್ಲಿ ಅಕ್ಟೋಬರ್ದಲ್ಲಿ ಸಂಸ್ಕೃತಿ ಶಿಬಿರ ಅಂತ ಮಾಡ್ತಾರಂತ ಸುದ್ದಿ ಬಂತು. ನಾನು 92ರಾಗ ಆ ನೀನಾಸಮ್ ರಂಗ ತರಬೇತಿ ಶಿಬಿರಕ್ಕೆ ಹೋಗಿದ್ದೆ. ನಾನು ನೀನಾಸಮದಿಂದ ಬರೋ ಹೊತ್ತಿನಾಗ ಸುಬ್ಬಣ್ಣವರು ನನಗೊಂದು ಸ್ಫೂರ್ತಿ ಆದರು. ಹಾಗಾದರೆ ಶೇಷಗಿರಿಯಲ್ಲಿ ನಾನು ಏನು ಮಾಡ್ಕೊಂಡು ನಾನು ಇಲ್ಲಂತ ಥಿಯೇಟ್ರ್ ಕಟ್ಟಬೇಕಂತ ದೊಡ್ಡ ಕನಸನ್ನು ಕಂಡು ಬಂದು ನಾವು. ಆದರೆ ಹಣ ಎಲ್ಲ ಬೇಕಲ್ಲ. ಆ ಸಮಯದಾಗ ಈಗೇನು ನಾವು ಈ ದೊಡ್ಡ ರಂಗಮಂದಿರ ಕಟ್ಟಿದ್ವಲ್ಲ, ಈ ಜಾಗ ಖಾಲಿ ಇತ್ತು. ಇದನ್ನು ಊರಿನವ್ರು ಭಾಳಷ್ಟು ಮಂದಿ ತಗೋಬೇಕು ಅಂತ ಪ್ರಯತ್ನ ನಡೆಸಿದ್ರು. ಆದರೆ ನಾನು ನಮ್ಮ ಬ್ರದರ್ ನಮ್ಮ ಸಹೋದರ ಶಂಕರಣ್ಣ ಗುರಪ್ಪನವ್ರು ಅಂತೇಳಿ ಈ ಜಾಗ ತೊಗೊಂಡು ಹಿಂಗೆ ಮಾಡ್ಬೇಕು ಅಂತ ಅಂದಾಗ ಅವ್ರು ಓಕೆ ಅಂದರು. ಇದು ಅಕ್ಕಿಯಲ್ವಾಗ ನಾನು ಅಲ್ಲಿ ಫೈನಾನ್ಸ್ ಕಂಪ್ನ್ಯಾಗ ಉಳಿದ ಹಣವನ್ನು ಸಾಲ ಮಾಡಿ ಈ ಜಾಗದವು ಕೊಟ್ವಿ. ಆಮೇಲೆ ನಮಗೆಲ್ಲ ಖರೀದಿನೂ ಆಯಿತು. ನಮ್ಮ ಹೆಸರಲ್ಲೇ ಗಜಾನನ ನನ್ನ ಹೆಸರಲ್ಲೇ ಮಾಡ್ಕಿಲ್ಲ, ಗಜಾನನ ಯೋಕಮಂಡಲ ಹೆಸರಲ್ಲೇ ಖರೀದಿ ಮಾಡ್ಕೊಂಡು ಸಾಲದ ಮುಖಾಂತರ ಈ ಜಾಗವನ್ನು ತೊಗೊಂಡದ್ದಾಯಿತು. ಆ ಟೈಮ್ನಲ್ಲಿ ಉದಾಸಿಯವರಿದ್ದರು, ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ದರು. ಆಮೇಲೆ ಲೀಲಾವತಿ ಪ್ರಸಾದ್ ಅಂತೇಳಿ ಅವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಿನಿಸ್ಟ್ರ್ ಇದ್ದರು. ನಾವು ಆ ದಶಮಾನೋತ್ಸವದಾಗ ನಮ್ಮ ಬೇಡಿಕೆಯನ್ನು ಇಟ್ವಿ, ಒಂದು ಬಯಲು ರಂಗಮಂದಿರ ಕಟ್ಟಿಕೊಟ್ಟ ಚಲೋ ಆಗತ್ತೆ ಅಂತೇಳಿ. ಆವಾಗ ಅವರು ಇಮಿಡಿಯೇಟ್ಲಿ ಆ ಬಯಲು ರಂಗಮಂದಿರಕ್ಕೆ 50,000 ಕೊಡಿಸ್ತೀನಿ ಅಂತ ಹೇಳಿದರು. ಸ್ಪರ್ಧೆಗಳು ಅಥವಾ ಕಾರ್ಯಕ್ರಮಗಳು ನಡೀತಾ ಇರೋ ಹೊತ್ತಿನಾಗ ಒಂದು ಗ್ರಂಥಾಲಯ ಸಪ್ತಾಹಕ್ಕೆ ಡಾಕ್ಟರ್ ಶ್ರೀಪಾದ್ ಭಟ್ ಅವ್ರನ್ನ ಆಹ್ವಾನಿಸಿದ್ರು. ಯಾಕಂದ್ರೆ ಅವರು ಅದೇ ಸಮಯದಲ್ಲಿ ಕಚವಿ ಸ್ಕೂಲ್ಗೆ ಶಿಕ್ಷಕರಾಗಿ ಬಂದಿದ್ದರು. ಅವರು ರಂಗಭೂಮಿಯ ಪ್ರವೀಣರು ಅಂತ ಗೊತ್ತಿತ್ತು. ಅವತ್ತಿಂದ ಅವ್ರ ಪರಿಚಯ ಆಯಿತು. ಅವರಿಂದ ಪರಿಚಯ ಆಗಿದ್ದು ಮುಂದೆ ಅವರು ಅವ್ರು ಬಂದದ್ದು 1998-99ರಲ್ಲಿ. ನಾನು ಕಟ್ಟಿದ ಈ ತಂಡ ಇತ್ತಲ್ಲ, ಹೆಚ್ಚಾಗಿ ಅವರು ಅನಕ್ಷರಸ್ಥರು, ವ್ಯವಸಾಯ ಮಾಡೋರು, ಕೂಲಿ ಮಾಡೋರು, ಕೆಲವು ಮಂದಿ ಓದಕ್ಕೆ ಬರ್ತಿದ್ದಿಲ್ಲ. ಅದ್ರಾಗ ಒಬ್ಬ ಕೇಳ, ಸರ್ ನನಗೆ ಮಾತಿಲ್ಲದು ಒಂದು ಪಾತ್ರವನ್ನು ಕೊಡಬೇಕು ಅಂತೇಳಿ. ಶ್ರೀಪಾದ್ ಭಟ್ರು ಹಂಗೆ ಮಾಡಿದರು. ಅವನಿಗೊಂದು ಮಾತಿಲ್ಲದ ಪಾತ್ರ ಕೊಟ್ಟರು. ಧಾರವಾಡದಾಗ ಆ ಮಾತಿಲ್ಲದವನ ಪಾತ್ರನ ಪ್ರಮುಖವಾಗಿ ಅವನಿಗೆ ಚಪ್ಪಾಳೆ ಸುರಿಮೆಳಿಗಾಯಿತು. ಆ ಹೊತ್ತಿನಾಗ ಕಪ್ಪಣ್ಣ ಅವರು, ಶ್ರೀನಿವಾಸ್ ಕಪ್ಪಣ್ಣ ಅವ್ರು ನಾವು ನೆನೆಸ್ಬೇಕು. ಅವರು ಒಂದು ಯುವ ನಿರ್ದೇಶಕರ ಒಂದು ನಾಟಕೋತ್ಸವವನ್ನು ಮಾಡಿದರು. ಅವು ಕರ್ನಾಟಕದ 10 ತಂಡಗಳನ್ನು ಆಯ್ಕೆ ಮಾಡಿದರು. ಅದರಲ್ಲಿ ಶೇಷಗಿರಿಯ ನಮ್ಮ ತಂಡನೂ ಆಯ್ಕೆ ಆಗಿಬಿಡ್ತು. ಅದಕ್ಕೆ ಕಾರಣ ಸತೀಶ್ ಕುಲಕರ್ಣಿಯವರು ಶೇಷಗಿರಿ ಕಲಾ ತಂಡ ಇರಲಿ ಅಂತೇಳಿ. ಆವಾಗ ನಮ್ಮ ಡಾಕ್ಟರ್ ಶ್ರೀಪಾದ್ ಭಟ್ ಅವರು ನಮಗೆ ಉತ್ಸಾಹನ ಅಂತೇಳಿ ಕನ್ನಡದ ಮೊಟ್ಟ ಮೊದಲ ನಾಟಕ 150 ವರ್ಷಗಳ ಹಿಂದೆ ಬರೆದು ಶಾಂತ ಕವಿಗಳು ನಮ್ಮ ಜಿಲ್ಲೆಯವರು, ಅವರು ಬರೆದ ನಾಟಕವನ್ನು ಆಯ್ಕೆ ಮಾಡಿಕೊಂಡ್ರು. ಹೀಗೆ ಶ್ರೀಪಾದ್ ಭಟ್ಟರ ನಿರ್ದೇಶನ, ಕುವೆಂಪು ಕಾವ್ಯದರ್ಶಿ ಅಂತೇಳಿ ಅವತ್ತು ನಮಗೆ ಎಲ್ಲಿ ರಂಗಮಂದಿರಗಳು ಇದ್ದಿಲ್ಲ. ಈ ತೋಟದಲ್ಲಿ ಹೋಗಿ ಅವರು ನಾಟಕವನ್ನು ಕಲಿಸಿದ್ರು. ಇಲ್ಲೆಲ್ಲ ಸೊಸೈಟಿ ಗೋಡೌನ್ನಲ್ಲಿ ನಮಗೆ ಅವನ ನಾಟಕವನ್ನು ಕಲಿಸಿದ್ರು. ಅದರ ಜೊತೆಗೆ ನಮ್ಮವ ಹೇಳಿ ಯಾರು ನೀವು ಕಡೆಗೆ, ಆಮೇಲೆ ಕರ್ಣಭಾರ, ಇಂಥ ಹಲವು ಪ್ರಮುಖ ನಾಟಕಗಳನ್ನು ನಮಗೆ ನಿರ್ದೇಶನ ಮಾಡಿದರು. ಶ್ರೀಪಾದ್ ಭಟ್ರು ಶಿರ್ಸಿಗೆ ವರ್ಗವಾಗಿದ್ದರು. ಅದರ ಜೊತೆಗೆ ನಾಗರಾಜ್ ದಾರೇಶ್ ಅವರು ಸದಾ ಅವ್ರ ಜೊತೆಗೆ ಬರ್ತಿದ್ದರು. ಅವರು ನಮ್ಮ ತಂಡದ ಜೊತೆಗೆ ಕೆಲಸವನ್ನು ಮಾಡಿಕೊಟ್ಟಿದ್ದರು. ಶ್ರೀಪಾದ್ ಭಟ್ರು ಹೋದರು, ನಾವು ಹೆಂಗಪ್ಪ ಅಂತ ನಾವು ವಿಚಾರ ಮಾಡ್ತಾ ಇರುವಾಗ ನಾಗರಾಜ್ ದಾರೇಶ್ ಅವರು ನಮ್ಮ ತಂಡದ ನೇತೃತ್ವವನ್ನು ವಹಿಸ್ಕೊಂಡು, ನನ್ನ ಜೊತೆಗೆ ನೇತೃತ್ವವನ್ನು ವಹಿಸಿಕೊಂಡು
ಇವತ್ತಿನವರೆಗೂ ಈ ತಂಡದ ಎಲ್ಲ ಚಟುವಟಿಕೆಗಳಲ್ಲೂ ಈ ತಂಡ ಮುನ್ನಡೆಯಲಿಕ್ಕೆ ಈ ತಂಡದ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸನ್ಮಾನ್ಯ CM ಉದಾಸಿ ಅವ್ರ ಹತ್ರ ಹೋಗಿದ್ವಿ ನಾವು. CHKಯಲ್ಲಿ ಒಂದು ರಂಗಮಂದಿರವನ್ನು ಕಟ್ಟಬೇಕಾಗಿದೆ, ದಯವಿಟ್ಟು ಅದಕ್ಕೆ ನೀವು ಸಹಾಯ ಮಾಡ್ಕೊಂತೇಳಿ ಅವ್ರು ಹೇಳಿದರು. CHK ಕಟ್ಟಬೇಕಾ? ಆಯ್ತು, ಓಕೆ ಓಕೆ ಓಕೆ, ಎಷ್ಟು ಬರುತ್ತೆ ಏನು ಅಂತ ಕೇಳಿದ್ವಿ. ಈ CHKಯಲ್ಲಿಗೆ ಬೇಕಾದ ಯಾವುದೇ ವ್ಯವಸ್ಥೆಗಳು ಇದಲ್ಲ ಅವನ್ನೆಲ್ಲ ಅವ್ರ ಕಡೆಯಿಂದನೇ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ವಿ. ಪ್ರೌಢಶಾಲೆ ಇರ್ಬೋದು, ದವಾಖಾನೆ ಇರ್ಬೋದು, ಆಮೇಲೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇರ್ಬೋದು, ಅವರ ಮುಖಾಂತರ ಹೋರಾಡಿ ಅವರು ಈ ಊರಿಗೆ ಅದನ್ನ ಬರುವಂಥ ಮಾಡಿದರು. ಹೀಗಾಗಿ ನಮ್ಮ CHK ಗ್ರಾಮಸ್ಥರು ಮತ್ತು ನಾವೆಲ್ಲ ಕೂಡಿ ಅವರು ಹೆಸರನ್ನ CM ಉದಾಸಿ ಕಲಾಕ್ಷೇತ್ರ ಅಂತ ಇಡೋಣ ಅಂತೇಳಿ ತೀರ್ಮಾನ ಮಾಡಿದಾಗ ಅವ್ರು ಭಾಳ ವಿರೋಧ ಮಾಡಿದರು, ನನ್ನ ಹೆಸರು ಬೇಡ ಅಂಥೇಳಿ. ಹೀಗೆ ಮಕ್ಕಳ ಶಿಬಿರ ಪ್ರಾರಂಭವಾದ್ದು. ಮುಂದೆ ನಮ್ಮ ಹೊನ್ನಾವರದ SL ಸಂತೋಷ್ ಅವರು ಅದರ ನೇತೃತ್ವವನ್ನು ವಹಿಸ್ಕೊಂಡ್ರು. ಸುಮಾರು ಅವರು ಮೊದಲು ಪ್ರಾರಂಭ ಮಾಡಿದ್ದು ಅವ್ರ ನಾಟಕ ಪುಷ್ಪರಾಣಿ ಅಂತ, ಭಾಳ ಅದ್ಭುತ ನಾಟಕವನ್ನು ಅವತ್ತು ಅವರು ಪುಷ್ಪರಾಣಿ ಅಂತ ಮಾಡಿಸಿದರು. ಆ ನಾಟಕದಿಂದ ಅವರು ಸತತ ಒಂದು 7-8 ವರ್ಷ ನಮ್ಮ ದಾವಣಗೆರೆಯಲ್ಲಿದ್ದರು. ಅವರು ಇಲ್ಲಿ ಸತತವಾಗಿ ರಜೆಯಲ್ಲಿ ಒಂದು 7-8ರಿಂದ 10 ವರ್ಷ ಇರ್ಬೋದು ಮಕ್ಕಳ ರಂಗ ಶಿಬಿರದ ನೇತೃತ್ವವನ್ನು ವಹಿಸ್ಕೊಂಡು ಅತ್ಯಂತ ಪ್ರಮುಖ ನಾಟಕಗಳನ್ನು ಇಲ್ಲಿ ಅವರು ನಿರ್ದೇಶನ ಮಾಡಿದರು. ಜೊತೆಗೆ ನೆಕ್ಸ್ಟು ಪೃಥ್ವಿನವರು ಬಂದು ಉಡುಪಿಯ ಪೃಥ್ವಿನವರು ಬಣ್ಣಕ್ಕೆ ಬೆರಗಾದರು ನಾಟಕ ಮಾಡಿಸಿದರು. ಮಹಾದೇವ್ ಹಡಪದವರು ಬಂದು ಕಡ್ಲಿಮಿಟ್ಟಿ ಕಾಶಿಬಾಯಿ ಅಂತ ಒಂದು ನಾಟಕ ಮಾಡಿಸಿದರು. ಇತ್ತೀಚೆಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ನಾಟಕ ವಾಲಿವರೆ, ಅದನ್ನು ಉಡುಪಿಯ ಗಣೇಶ್ ಮಂದಾರ್ಸಿ ಅವರು ಇಲ್ಲಿ ಬಂದು ನಿರ್ದೇಶನ ಮಾಡಿದರು. ಉಷಾಹರಣದ ನಂತರ ಅತಿ ಹೆಚ್ಚು ಪ್ರಸಿದ್ಧವಾದ ನಾಟಕ, ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಪ್ರದರ್ಶನಗೊಂಡು ಮುಂಬೈದಲ್ಲೂ ಸಹ ಇದು ಪ್ರದರ್ಶನಗೊಂಡಿದೆ. ಬೆಂಗಳೂರಲ್ಲೇ 45 ಪ್ರದರ್ಶನ ಕಂಡ ನಾಟಕ. ಇದಕ್ಕೆ ಈ ನಾಟಕ ಎಲ್ಲೇ ಪ್ರದರ್ಶನವಾದರೂ ರಂಗಮಂದಿರ ತುಂಬಿರ್ತದೆ. ಅನುಭವಿಸಿ ಈಗ ಪ್ರಾಯಶ್ಚಿತ್ತಂ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ PWD ಇಂಜಿನಿಯರ್ ಆಗಿ BUI ಬಂಡಿವಟ್ರು ಅಂತ ಒಬ್ಬರಿದ್ದರು. 30 ಕಿಲೋವಾಟ್ ಜನರೇಟ್ರು, ಆ ಸಮಯ ಸೌಂಡ್ ಸಿಸ್ಟಮು ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಅವೆಲ್ಲವೂ ಬರುವ ವ್ಯವಸ್ಥೆಯನ್ನು ಸನ್ಮಾನ್ಯ CM ಉದಾಸಿಯವರ ಮೂಲಕ ಮಾಡಿಸಿದ್ರು ಅವರು. ಅದು ನೆನಪಿರೋಂಥದ್ದು. ಹೀಗೆ ಈ CHKಯ ಸಂಬಂಧವನ್ನು ಅವತ್ತಿಂದ ಪ್ರಾರಂಭವಾದ ಶ್ರೀ ಬಂಡಿವಟ್ರು ಸಾಹೇಬರು ಇವತ್ತಿನವರೆಗೂ CHKಗೆ ಅನೇಕ ಸಲಹೆ ಸಹಕಾರಗಳನ್ನು ನೀಡ್ತಾನೆ ಬಂದಾರ. ಈ ವಾಲಿವರೆ ನಂತರ ಮತ್ತೊಂದು ಅದ್ಭುತ ನಾಟಕವನ್ನು ಮಾಡಿಸಿದ್ದು ಶ್ವೇತಾರಾಣಿಯವರು, ಅದೇ ಚಾವುಂಡರಾಯ. ಅದು ಬೇರೆ ಬೇರೆ ಕಡೆ ಪ್ರದರ್ಶನ ಜೊತೆಗೆ ದೆಹಲಿಯಲ್ಲೂ ಸಹ ಅದು ಪ್ರದರ್ಶನಗೊಂಡಿತು. ದೆಹಲಿಯಲ್ಲಿ 2 ಪ್ರದರ್ಶನ ಕಂಡಿತು. ಅದರ ಜೊತೆಗೆ ಯತೀಶ್ ಕೊಳ್ಳೇಗಾಲನವರು ಸಾಂಬಶಿವ, ಚಂದ್ರಶೇಖರ್ ಕಂಬಾರ್ ಅವರ ಸಾಂಬಶಿವ ನಾಟಕವನ್ನು ಇಲ್ಲಿ ನಮಗೆ ನಿರ್ದೇಶನ ಮಾಡಿದರು. ಆವಾಗ ಇದು CHK ಕಲಾಕ್ಷೇತ್ರ, ನಮ್ಮ CM ಉದಾಸಿ ಕಲಾಕ್ಷೇತ್ರ CHKಯ ಕಲಾವಿದರಿಗಲ್ಲದೆ ರಾಜ್ಯದ ಎಲ್ಲ ಕಲಾವಿದರಿಗೂ ಉಪಯೋಗ ಆಗ್ತಿದೆ. ನಾನು ಕೇಳಿದ ಮಟ್ಟಿಗೆ ರಾಜ್ಯದ ಅನೇಕ ತಂಡಗಳು ಕಲಾವಿದರು CHKಯನ್ನು ತವರು ಮನೆ ಅಂತ ಹೇಳ್ತಾರೆ.